ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚಲೋ ಇದ್ದೀರಿ ಬಿಡ್ರಿ, ನಾವು ಚಲೋ ಇದ್ದೀವಿ ರೀ. ಬರ್ರಿ ಇವತ್ತು ನಮ್ದು ಲಾಗೋ ಸ್ಟಾರ್ಟ್ ಮಾಡಮಂತ. ಭಾಳ ದಿನ ಆಯಿತು, ನಾ ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇವತ್ತು ಮಾಡಕತ್ತೀನಿ ರೀ ಫ್ರೆಂಡ್ಸ. ಹೊರಗೆ ಹೊಂಟಿದ್ರಿ ನಮ್ಮ ಮಾಮನ, ಅಮ್ಮ, ವಿಜ್ಜಿ, ವಿರಾಜ್ ಎಲ್ಲರೂ. ಅಮ್ಮ ಕೆಲ್ಸಿಗೆ ಹೇಳ್ರಿ, ವಿರಾಜ, ವಿಜ್ಜಿ ಸಾಲಿಗಾರ, ಪಿಲ್ಲು ಸಾಲಿಗಾರ ರೀ, ಬರ್ತಾಳೆ ರೀ. ಟೈಮ್ ನೋಡಿರಿ 9:30 ಆಗ್ಯದ್ರಿ. ನಮ್ಮ ಮಾಮನ ಒಂದು ಭಾಳ ಇಂಪಾರ್ಟೆಂಟ್ ಕೆಲ್ಸಿಗೆ ಹೊಂಟಿದ್ರು ಹೊರಗೆ. ಸಕ್ಸಸ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ಏನೋ ಆದತ್ತೆ ನನಗೂ ಗೊತ್ತಿಲ್ಲ ರೀ. ನೋಡಮ್ ರೆಡಿ ಕರ್ಕೊಂಡು ಹೋಗ್ತಾರೆ, ಹೋಗಂಬರ್ರಿ ನೋಡಮ್ರಿ. ಚಾವಿ ಹೋಗಮ್ರಿ, ಹೋಗಿ ಸಿಗ್ತೀವ್ರಿ ಅಲ್ಲಿ ಮಾತು ಹೋಗಿ. ಫ್ರೆಂಡ್ಸ್ ಹೊಂಟಿದ್ದೇವ್ರಿ ಈಗ ಕೆಲ್ಸಿಗೆ ರೀ, ನಮ್ಮ ಮಾಮಗ ರೀ ನಡ್ಕೊತ ಹೊಂಟಿದ್ದೀವಿ ರೀ. ಮಲ್ಲಿಕಾರ್ಜುನ ನಗರ ಕಲಿ ಮುಂದೆ. ಫಸ್ಟ್ ಟೈಮ್ ಹಿಂಗೆ ನಡ್ಲಿಕ್ಕೆ ಹತ್ತಾರ, ರಿಟರ್ನ್ ನಡೆದಿಲ್ಲ ರೀ ಯಾವಾಗೂ. ಎಲ್ಲಿದ್ರೆ ಗಾಡಿ ಮೇಲೆ ತಿರುಗಾಡ್ತಾರೆ, ಗಾಡಿ ಬೇರೆ ಕಡೆ ಹೋಗ್ಯದ್ರಿ, ನಮ್ಮ ಕ್ಲೋಸರ್ ಬೇರೆ ಕಡೆ ಹೋಗ್ಯಾರ ರೀ, ಅದಕ್ಕಾಗಿ ನಡ್ಕೊತ ಹೊಂಟಿದ್ದೀವಿ. ಬರ್ರಿ ಹೋಗಮ್ ಜಲ್ದಿ ಜಲ್ದಿ ಹೋಗಿ ನೋಡಮ್ಮ ಏನಾಗ್ತ. ಇದು ಗರ್ಕುಲ ಅಲ್ರಿ ಮ ಇದು ಇಲ್ಲೇ ಇದ್ರಿ ಅಲ್ರಿ ಮೊದಲ ಯಾಕಾಡ್ರಿ 2 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಕೊಡು ಒಳಗೆ ರೀ. 16 ವರ್ಷ ಯಾರು ಬರ್ಬೇಕಂದ್ರೆ ಆಯ್ತು. ಹಾಂ ರೀ ತೋಡ್ರಿ, ಡೇಂಜರ್ ಪ್ಲೇಸ್. ಹ್ಯಾಂಗೆ ಇದ್ದಿದ್ದು ಕಾಲ ಹ್ಯಾಂಗೈತೆ ನೋಡ್ರಿ. ನನ್ನ ಫ್ಯಾಮಿಲಿ ಫೋನ್ ಪಾರ್ಟಿಗಳ ಜೊತೆ ಮಾತಾಡ್ತಾರೆ. ವಾಯ್ಸ್ ಹಾಕ್ಲಿಕ್ಕೆ ವಾಯ್ಸ್ ಆಮ್ಯಾಗ ಸೌಂಡ್ ಕಟ್ ಮಾಡುವ. ಫಿನಿಶಿಂಗ್ ನೋಡಿ ಹೆಂಗೆ ಮಾಡಿರೋದು, ಫೋಟೋ ತೆಗಿ ಮಸ್ತ್. ಈ ಥರ ಇದ್ದಿದ್ದು ಫಸ್ಟಿಗೆ ಹಿಂಗೆ ಇದ್ದಿದ್ದು ರೀ, ಫಸ್ಟಿಗೆ ಹೆಂಗಿರ್ತದೆ ನಂತರ ಫಿನಿಶಿಂಗ್ ಆ ಥರ ಫಿನಿಶಿಂಗ್ ಆ ಥರ ಆಗ್ತದಲ್ಲ ರೀ. ಮ್ಯೂಸಿಕ್ ಗಿಡ ಜರ ಮಾಡಿದ್ರೆ ಆ ಕಡೆ ಕಲರ್ ಹೋಗಿ. ಹಾಂ ಫ್ರೆಂಡ್ಸ್ ಈ ಜಾಗ ನೋಡ್ರಿ, ಇದೇ ಜಾಗಿನಲ್ಲಿ ನಾನು ಕೆಲಸ ಮಾಡಿದಾಗ ಗಣಪತಿಗೂ ಕಲರ್ ಅದೇ ಕಾಗದ ಕಿರಂಗಲ ಕಟ್ಟಿದ್ದೆ ಭಗವಾನ್ ನರ್ಮ ಇರುವ ಹಚ್ಚಿದ್ದೆ. ಯಾವ ಥರ ಕಷ್ಟ ಅದಲ್ರಿ ಅಮ್ಮ ಒಂದು ಗಣಪತಿ ರೆಡಿ ಆಗ್ಬೇಕಾದ್ರೆ. ವಾ ಇದು ಭಾರಿ ಮಾಡ್ರಿ ಫ್ರೆಂಡ್ಸ್. ಏಮನ್ನది అంటే అది ಕಿರೀಟದ ಇದು ಹೊಸ ಸುಟ್ಟು ಸೈಡ್ಕು ಬಟ್ಟ ಕೇಸರಿ ಬಿಳಿ ಹೆಸರು ನಮ್ಮ ಇಂಡಿಯಾದ ಇದು ಹಾಕ್ಯಾರಿ. ಅಯ್ಯಪ್ಪಣ್ಣ ಅದು ಇದು ಹಾಂ ಬರೋಬರ್ ಇಂಡಿಯಾದೇ ಅದು. ಹಾಂ ರೀ ಕೇಸರಿ ಅಯ್ಯಪ್ಪನ ಭಗವಾ ಮ್ಯಾಲೆ ಇರ್ಬೇಕಾಗಿತ್ತು, ಅದು ಉಲ್ಟಾ ಆಗ್ಯದ. ಹಿಂಗೇನು ರೀ? ಅದು ಇಂಡಿಯಾದೇನಿಲ್ಲ, ಅವ್ರದವ್ರು ವಿಷಯದಲ್ಲಿ ಹಾಕ್ಯಾರಲ್ಲ. ಹಾಂ ಯಾವ ಥರ ಅದು ನೋಡಿ ಮಾತಾಡ್ರಿ ಅಮ್ಮ. ಏನು ಮಾತಾಡ್ಬೇಕು? ಚಲೋ ಮಾಡ್ರಿ. ಇದೇ ಜಾಗದಲ್ಲಿ ಕೆಲಸ ಮಾಡಿದ್ ನೋಡ್ರಿ. ಇದೆಲ್ಲ ಆಗತ್ತಕ್ಕ. ಯಾನು ಗಣಪತಿ ದಿನ ತಯಾರಿದ್ದಿಲ್ಲ, ಬಟ್ ಈಗ ನೋಡಿ ಇಷ್ಟೊಂದು ಗಣಪತಿಗಳು ತಯಾರು ಮಾಡಿ ಇಟ್ರಿ. ಇದು ನಮ್ಮ ಸೋಲಾಪುರ್ನಲ್ಲಿ ಆಯ್ತು ನೋಡ್ರಿ, ಇಷ್ಟು ಚಂದ ಗಣಪತಿ ಫಿನಿಶಿಂಗ್ 1 ನಂಬರ್ ಮಾಡ್ತಾರೆ. ಇದು ಹೆಂಗದ ರೀ ಅಮ್ಮ? ಇಲ್ಲಿ ಇದು ಒಂಥರ ವೆರೈಟಿ ಅದ ನೋಡ್ರಿ. ಇದು ಯಾವ್ದೇವ್ರಿ? ಬಾಜು ನೋಡ್ರಿ ಫ್ರೆಂಡ್ಸ್, ಇದು ಫಿನಿಶಿಂಗ್ ಮಾಡ್ಲಾರ್ದಾವ್ ಫಿನಿಶಿಂಗ್ ಮಾಡಿದ್ರೆ ಪತ್ರ ಸೀಡೆಲ್ಲ ಹಾಕಲಾಗ ಇಲ್ಲೇ ಕೆಲಸ ಒಂದು ದೀಡ್ ತಿಂಗಳ ಕೆಲಸ ಮಾಡಿದಿಲ್ಲ ರೀ. ಗಾಡಿ ತೊಳಕಿದ ಪೈಲ ರೀ ಕೆಲಸ ಮಾಡಿದ ಬಳಕ ಆ ದೇವರಿಂದ ಪುಣ್ಯ ಅನ್ಬೇಕು. ಗಣಪತಿ ಮಾಡ್ತಿಲ್ರಿ ಗಣಪತಿದು ಅವಂದೇ ಪುಣ್ಯ ಅನ್ಬೇಕು. ಸ್ವತಃ ಗಾಡಿ ಮಾಡಿಸ್ಕೊಟ್ಟ ನಮ್ಗೆ ಇಲ್ಲಿ ಬರದೊಳಕ್ಕೆ ರೀ. ಇಲ್ಲಿ ಬಂದ್ ಒಂದೊಂದು ಥರ ಒಂದು ಭಾಳ ಡಿಫ್ರೆಂಟ್ ಅವ್ರಿ. ಇದ್ರದಾಗನ ಅದು ಮಾತ್ರ ಅಲ್ಲಿ ನೋಡ್ರಿ. ಅದು ನೋಡ್ರಿ ಹೆಂಗದ ರೀ. ಇದು 5,000 ಸ್ಕ್ವೇರ್ ಫುಟ್ ಅದ. ಹಾಂ ರೀ 5,000 ಸ್ಕ್ವೇರ್ ಫುಟ್ ದೊಡ್ಡ ಗೋಡೌನ್ ಅದ ನೋಡ್ರಿ. ಯಾವ ಥರ ಕಷ್ಟಪಡ್ತಾರೆ ನೋಡ್ರಿ ಒಂದು ಗಣಪತಿ ರೆಡಿ ಆಗ್ಬೇಕಾದ್ರೆ. ಇದು ಒಂದು ವರ್ಷ ಒಂದು ಗಣಪತಿ ರೆಡಿ ಅಲ್ಲ. ಒಂದು ಗಣಪತಿ ತಯಾರು ಮಾಡ್ಲಿಕ್ಕೆ ಮಿನಿಮಮ್ ನೋಡು ಡೈಯಿಂಗ್ ಮಾಡಿ. ಹಾಂ ರೀ ಡೈಯಿಂಗ್ ಮಾಡ್ಲಿಕ್ಕೆ ಒಂದಿನ, ಫಿನಿಶಿಂಗ್ 1-2 ದಿನ, ಹಿಂದಿನ ಕಡೆ ಒಣಗಬೇಕು, ಆಮೇಲೆ ಕಲರ್ ಕೊಡಬೇಕು, ಇದೆಲ್ಲ ಇದು ಮಾಡ್ಬೇಕಂದ್ರಲ್ಲ ಮಿನಿಮಮ್ ಒಂದು ಗಣಪತಿಗೆ ಒಂದು 10 ದಿನ ಹೋಗ್ತದೆ. 10 ದಿನ ನೋಡ್ರಿ ಫ್ರೆಂಡ್ಸ್, ಇದು ಯಾವ ಥರ ಅದ ಈಗ ಗಣಪತಿ ಎಷ್ಟು ಚಂದ ಅದ. ನಾವು ಏನು ಮಾಡ್ತೇವೆ ಗೊತ್ತೇನು? ಹಾಂ ರೀ ಅದೇ ಗಣಪತಿಗೆ ಕೊಂಡ್ಕೊಳಕ್ ಹೋಗ್ತೇವಲ್ಲ. ಹಾಂ ರೀ ಬೆಲೆ ಕಟ್ತೀವಿ. ಹಾಂ ಬೆಲೆ ಕಟ್ತೇವೆ. ಇಷ್ಟು ಕೊಡ್ರಿ ಇಷ್ಟು ಕೊಡ್ರಿ, ಬೆಲೆ ಕಟ್ಬೇಡ್ರಿ. ಯಾಕೆ ಇದು ಕಷ್ಟ ನೋಡ್ರಿ ಅವ್ರಿಗೆ ರೊಕ್ಕ ಕೊಡ್ಬೇಕು ನಾವು. ಈ ಥರ ಕಷ್ಟ ಅದ ನೋಡ್ರಿ ಫ್ರೆಂಡ್ಸ್ ಒಂದು ಗಣಪತಿ ರೆಡಿ ಆಗ್ಬೇಕಾದ್ರೆ. ಒಂದೊಂದು ಡಿಫ್ರೆಂಟ್ ಅವ್ರಿ. ಇಲ್ಲಿ ನೋಡ್ರಿ ಇದು ಹೆಂಗದ ಹುಲಿ ಮ್ಯಾಗ ಕೂತಿದ್ರಿ.
ನಾ ಪ್ಯಾಕಿಂಗ್ ಮಾಡಕತ್ತಾರ ಇವೆಲ್ಲ ಕಳಸ. ಇವೆಲ್ಲ ಬುಕ್ ಆಗ್ಯಾವ ಗಣಪತಿ. ಹಾಂ ರೀ ಫ್ರೆಂಡ್ಸ್, ಇವ್ರದ್ದು ಗಣಪತಿ ಒಂದು 6 ತಿಂಗಳ ಕೆಳಗೆ ಬುಕ್ ಆಗೋದಿರ್ತಾವೆ. ಬುಕ್ಕಿಂಗ್ ಮಾಡೇ ಗಣಪತಿ ತಯಾರು ಮಾಡ್ತಾರೆ ರೀ ಇವರು. ಸ್ಟಾಕ್ ಇಡಂಗಿಲ್ಲ ಇವರು. ಸ್ಟಾಕ್ ಸಿಗಲ್ಲ. ಗಣಪತಿ ಡಿಮಾಂಡ್ ಭಾಳ ಅದ ರೀ ಮಾರ್ಕೆಟ್ನಾಗ. ಹಾಂ, ಫಿನಿಶಿಂಗ್ ಹಂಗೆ ಅದು ಹೈದ್ರಾಬಾದ್ನಾಗ ರೀ. ಈಗ ನವೀನ ಯಾವ ಡಿಸೈನ್ ಬಂದ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಹಾಂ ಆ ಡಿಸೈನ್ಗಳು ಹೊಲತ್ತು. ಬಟ್ ಅವರು ವಿಡಿಯೋನ ತೋರಿಸ್ಬೇಡಂದ್ರೆ ಯಾಕಂದ್ರೆ ಕಾಪಿ ಮಾಡ್ತಾರಲ್ಲ ಮಂದಿ. ಹ್ಞೂ ಅವ್ರ ಡಿಸೈನ್ಗಳು ಭಾಳ ಅಂದ್ರೆ ಭಾಳ ರೇರ್ ಅವ್ರಿ. ಎಂಟೇ ಅವ್ರಿ ಡಿಸೈನ್ದು. ಅವ್ರು ಎಂಟೇ ಡಿಸೈನ್ಗೆ ಹೈದ್ರಾಬಾದ್ ಹೋಲತ್ತವ್ರಿ ಗಣಪತಿ ಅವು. ಬಟ್ ಅದ್ರ ಹಿಂದೆ ಏನು ಡಿಸೈನ್ ಅದಲ್ಲ ಹಿಂಗೆ ಭಾಳ ಅಂದ್ರೆ ಒಂದು ವೆರೈಟಿ ಥರ ಅದು. ಹಾಂ ರೀ ಮತ್ತೆ ಬೇರೆ ಕಡೆ ಹೋಗಮ್ಮ ನಡ್ರಿ, ಅಲ್ಲಿ ಹೋಗ್ತೀವಿ ಅಲ್ಲಿ ತೋರಿಸ್ತೇವೆ ನಿಮ್ಗೆ. ಬಾಯ್ ಬರ್ರಿ. ಹಾಂ ನೋಡ್ರಿ ಫ್ರೆಂಡ್ಸ, ಇದು ಫಿನಿಶಿಂಗ್ ಆದ ಬಳಿಕ ಈ ಥರ ಇರ್ತಾವ ನೋಡ್ರಿ. ಏನು ಮಸ್ತ್ ರೀ ನೋಡೋದು ಅಜ್ಜಿ ಬಾತ್ ನೋಡೋರಿ. ಕಾವಲಿ ನೋಡೋಲ್ಲ ಸಂದರ್ಭ. ಅದೆಲ್ಲ ಜೀವನ ನಾಷ್ಟ. ಫ್ರೆಂಡ್ಸ್, ಇದು ಮಾಡಲ್ ನೋಡಕ್ಕೆ ಇಟ್ಟಿರತ್ತೆ ನೋಡ್ರಿ. ಯಾವ ಥರ ಮಾಡಲ್ ಅವು ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಗಣಪತಿ ಮೊಪ್ಪ ಮೋರ್ಯ. ನೋಡ್ರಿ ಫ್ರೆಂಡ್ಸ್ ಯಾವ ಥರದ ಬಸವಣ್ಣ ಯಾವ ಥರದ ನೋಡ್ರಿ. ಎಲ್ಲ ನೋಡ್ರಿ ಗಣಪತಿ ಗ್ಯಾರೇಜ್ ರೀ. ಮಾಮನ್ ಗ್ಯಾರೇಜ್ ಗ್ಯಾರೇಜ್ ಎಲ್ಲ ಇದೇನಿಲ್ಲ. ಇಲ್ಲಿ ಬಗ್ಗೆ ಹೋಗ್ತೀವ್ರಿ ನಡ್ಕೋತ. ಇಲ್ಲಿ ನಡ್ಕೋತ ಹೋಗ್ಕೊಡ್ರಿ. ಈಗ ನಮ್ಮ ಮಾಮ ಕೂತು ಕಾಲು ಕ್ಯಾನ್ಸಲ್ ಆಗ್ತಾವ. ಏನು ತೋತ್ರಿ ಏನ್ರಿ ಈ ಕಡೆ ಹೊಂಟ್ರಿಲ್ಲ? ಏನು ತಿಲಕ್ ತೋತಿರ್ತಿ ಮಾಡಿದಾರ. ಶೇಂಗಾ ನೋಡ್ರಿ ಫ್ರೆಂಡ್ಸ್, ಶೇಂಗಾ ಫ್ರೆಂಡ್ಸ್ ಗೋಡಾಕ್ ಹೋಗಿ ಬಂದಿವ್ರಿ ಮಾಮನ ರೀ. ಅಲ್ಲಿ ಗೋಡಾಕ್ ಕೆಲ್ಕ ಹೋಗಿದಪ್ಪ ಅಂದ್ರೆ ಕೆಲಸ ಸಂಬಂಧ ರೀ. ಯಾರಿಗೆ ನನಗೆ ಕೆಲಸ ರೀ. ನಮ್ಮದು ಕಾಲೇಜ್ ಹ್ಯಾಂಗೆ ಪ್ರಾಬ್ಲಮ್ ಬಂದು ಮುಂಜಾನೆ ಎಂಟ್ರಿ ಹಿಡ್ಕೊಂಡು 2 ತನಕ ಕಾಲೇಜ್ ಅದ ರೀ. 2ರಿಂದ ಹೀಗಾಗಿ ಏನು ಕೆಲಸ ಇಲ್ಲ. ಅಲ್ಲಿ ಅವ್ರ ಮಾಮನ ದೋಸ್ತ ಯಾರು ಗೋಡೌನ್ ಮಾಲಕ. ಹಿಂಗಾಗಿ ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಹಚ್ಚಾರಿ. ಕೆಲಸ ಏನಪ್ಪ ಅಂದ್ರೆ ಮ್ಯಾನೇಜರ್ ಕೆಲಸ ರೀ. ಯಾವ ವರ್ಕ್ ಕೆಲಸ ಯಾರು ಏನು ಮಾಡ್ತಾರಿಲ್ಲ, ಬಿಲ್ ಹಾಕೋದ್ರಿ ಕಂಪ್ಯೂಟರ್ನಾಗ. ಬಿಲ್ ಹಾಕೋದು ಇರ್ತಾರೆ. ಗಣಪತಿ ಎಟ್ಟು ಹೋದು ಎಟ್ಟು ಬಂದು ಯಾರು ಎಟ್ಟು ರೆಡಿ ಆಯಿತು ಏನು ಸುದ್ದಿ ಅನ್ನೋದು ಬಿಲ್ ಹಾಕೋದು ನಮ್ಮ ಕೆಲಸ ರೀ. ಮುಂದಿಂದ ಅವ್ರು ಮಾತಾಡ್ತಾರೆ ಮಾಮ. ಮಾತಾಡಿ ಮುಂದಿನ ಏನು ಕೆಲಸ ಅಂದ್ರೆ ಮುಂಜಾನೆ ಕಾಮಗಾರಗಳಿಗೆ ಚಾ, ಅವ್ರಿಗೆ ನಾಷ್ಟ, ಟೈಮ್ ನೀ ಅದರ ಚೇಂಜ್ ಮಾಡಿ ಡ್ಯೂಟಿ ಗೊತ್ತಿರ ನೀಗ. ಓವರ್ ಟೈಮ್ ಆಯಿತು ಅವ್ರಿಗೆ ಏನಾರು ತಂದು ಕೊಡೋದು, ತೊಳೋದು, ಕಲರ್ಸ್ ಡಬ್ಬಗಳು ತಂದು ಕೊಡೋದು. ಅವ್ರಿಗೆ ಏನು ಒಂದು ಆಟೋದಾಗ ಒಂದು 1000-1200 ರೂಪಾಯಿ ಕೊಡ್ತಾರೆ ಖರ್ಚಿಗೆ. ಅಂದ್ರೆ ಅವೆಲ್ಲ ಖರ್ಚು 10,000 ರೂಪಾಯಿ ಕೊಡಿಸಕ್ಕೆ ಹಚ್ತಾರೆ ನಮ್ಮ. ದೊಡ್ಡ ಪೇಮೆಂಟ್ಗಳು ಕೊಡೋದಿರ್ತಲ್ಲ. ಆ ಪೇಮೆಂಟ್ಗಳು ಹಿಸಾಬ್ನೇ ಡೈರೆಕ್ಟ್ ಬರೆದಿಡ್ಬೇಕು. ಇದೇ ನನ್ನ ಕೆಲಸ. ಮತ್ತೊಂದು ಮ್ಯಾನೇಜರ್ ಅಂದ್ರೆ ಹೆಂಗೆ ಒಂದೇ ಜಾಗನ ಕೂತಿರಲ್ಲ ಅಲ್ಲಿ. ಅವ್ರೆಲ್ಲ ಪೂರ್ಣ ಗೋಡೌನ್ ಮಾಲಕ್ ನೀನೇ ಇದ್ದಾರಪ್ಲೆ ಅಲ್ಲಿ. ಮೇಲಿನ ಗೋಡೌನ್ ಏನೋ ನೋಡು. ಆ ಗೋಡೌನ್ದಾಗ ಮಾಲಕ ಸಣ್ಣಾಗಿರ್ತಾನೆ. ಬಟ್ ಅವ್ನಿಗೆ ಬಾಕಿದೆಲ್ಲ ಕಿರ್ಕೋತ ಕೆಲಸ ಇರ್ತಾವಲ್ಲ. ಆ ಕೆಲಸದೊಳಗೆ ಅವ ಕಾಮಗಾರಗಳಿಗೆ ನೋಡಿಸಕ್ಕೆ ಹಸರ. ನೋಡ್ಲಿಲ್ಲ ಅಂದ್ರೆ ಏನಂತಾವ ಕಾಮಗಾರಗಳು ನಾರಾಜ್ ಆಗ್ತಾವ. ಕಾಮಗಾರ ನಾರಾಜ್ ಆದ್ರೆ ಮತ್ತೊಂದು ಕೆಲಸಕ್ಕೆ ಬರಲ್ಲ. ಮಾಲಕ ಏನಪ್ಪ ಅವ್ರೊಳಗೆ ಇರ್ತಾನೆ, ನಮ್ಮ ಕಡೆ ಯಾರನ್ನ ಲಕ್ಷ ಕೊಡಲ್ಲ. ಈ ಥರ ಏನಂತ ಕಾಮಗಾರ ಮೇಲೆ ಪರಿಣಾಮ ಆಗ್ತದೆ. ಅದಕ್ಕೆ ಒಂದು ಮನುಷ್ಯ ಬೇಕತ್ತೆ ನಿನಗೆ ನೇಮಿಸ್ತಾರೆ ಅವರು. ಪೂರಾ ಗೋಡೌನೆಲ್ಲ ನಿನ್ನ ಕೈಗೆ. ಯಾರ್ಯಾರು ಬಂದ್ರಂದ್ರೆ ಅಲ್ಲಿ ವೀರೇಶ್ ಅನ್ನತ್ತೆ ಹೋಗತ್ತೆ ನಿನ್ಗೆ ಇಟ್ಟು ಹೇಳ್ತಾರೆ ಅವರು. ಯಾರೇ ಅಂದ್ರೆ ಕಸ್ಟಮರ್ ಬರ್ತಾರೆ ಅವರು. ಅಲ್ಲಿ ಯಾರು ಅಂದ್ರೆ ನಿನ್ನ ಹೆಸರು ಹೇಳ್ತಾನೆ ನಾವು ವೀರೇಶ್ ಅನ್ನ ಹೋರಿ. ಅದ್ರ ಮ್ಯಾನೇಜ್ಮೆಂಟ್ ಎಲ್ಲ ನಿನ್ನ ಕೈಗೆ ಇರುತ್ತೆ ಪೂರ್ಣ ಗೋಡೌನ್. ಅಲ್ಲಿ ನಾ ಕೆಲಸ ಇದ್ದಾಗ ನನ್ನ ಕೈಗೆ ಇರ್ತಾರೆ ಗಾಡಿ ತೊಳಗಿದ್ದ. ಆ ಥರನೇ ಮ್ಯಾನೇಜ್ಮೆಂಟ್ ಕೊಟ್ಬಿಡ್ತಾರೆ ಅವರು. ಅಲ್ಲಿ ಏನಂದ್ರೆ ನೀವು ಗಣಪತಿ ನೋಡ್ರಿ ವಿಡಿಯೋ ಒಳಗೆ ಆ ಒಂದೊಂದು ಗಣಪತಿ ತಯಾರು ಮಾಡ್ಲಿಕ್ಕೆ ಮಿನಿಮಮ್ ನಿಮ್ಮ ಅಲ್ಲಿ ಹೇಳಿದ ಮಿನಿಮಮ್ ಒಂದು ಗಣಪತಿ ತಯಾರು ಮಾಡ್ಲಿಕ್ಕೆ ಒಂದು 15 ದಿನ ಹೋಗ್ತು ನೋಡ್ರಿ. ಅದು ಮತ್ತು ಭಾಳ ಕಷ್ಟ ಅದ. ಅದಕ್ಕೆ ಪಾಲಿಶ್ ಮಾಡಬೇಕು, ಕಲರ್ ಹೊಡಿಬೇಕು. ಕಲರ್ ಕಲರ್ ಮಾಡ್ಲಿಕ್ಕೆ ಕಲರ್ ಹೊಡ್ಲಿಕ್ಕೆ ಹೋಗ್ಬಿರ್ತಾರೆ. ಅದಕ್ಕೆ ಕಣ್ಣು ತೆಗಿಲಿಕ್ಕೆ ಹೋಗ್ಬಿಡ್ತಾರೆ. ಮ್ಯಾಲೆ ಡಿಸೈನ್ ತೆಗಿಲಿಕ್ಕೆ ಹೋಗೋರು. ಅದ್ರ ಮ್ಯಾಲೆ ಅದಕ್ಕೆ ಧೋತಿ ಈ ಥರ ಏನು ಶಿವಸೇನೆ ಕೂತಿರ್ತಾನೆ. ಕಾಲಿಗೆ ಹಿಂಗೆ ಟೊಂಕಿಗೆ ಧೋತಿ, ಇಲ್ಲಿಗೆ ಶಾಲ ಮತ್ತು ಡಿಸೈನ್ ಹಿಂಗೆ ಕೊಳ್ಳಾಗ ನೆಕ್ಲೆಸ್ ಎಲ್ಲ ಭಾಳ ಭಾರಿ ಮಾಡ್ತಾರೆ. ಡಿಸೈನ್ಗಳು ಭಾರಿ ಮಾಡ್ತಾರೆ ಅವ್ರಿಗೆ.
ಇಷ್ಟೆಲ್ಲ ಕಷ್ಟ ಇದ್ರು ಬಿ ಕೆಲವು ಮಂದಿ ಗಣಪತಿ ತೊಳಕ್ ಹೋತಾರ ನೋಡು ಮಾರ್ಕೆಟ್ನಾಗ, ಗಣಪತಿ ಬೆಲೆ ಕಟ್ತಾರೆ. ಅದೇ ಭಾಳ ಇದು ಅನ್ನಿಸ್ತು ನನಗೆ. ಅಂದ್ರೆ ಅವ್ರ ಕಷ್ಟ ನೋಡಲ್ಲ, ಅವರು ಯಾವ ಥರ ಕಷ್ಟಪಟ್ಟು ತಯಾರು ಮಾಡ್ತಾರಲ್ಲಪ್ಪ ಅಂತೀವಿ. ಒಂದು ರೈತನೇ ನೋಡಿದ್ರೆ, ಒಂದು ರೈತಿಗೆ ನಮ್ಮ ದೇಶದಾಗ ಬೆಲೆ ಕೊಡಲ್ಲ ಅಂದ್ರೆ ಇಂಥವ್ರಿಗೆ ಏನು ಬೆಲೆ ಕೊಡ್ತಾರೆ ಮಂದಿ? ಕೊಡ್ತಾರೇನು? ಒಂದು ರೈತನೇ ರೋಡ್ ಮೇಲೆ ನಿಂತಿಸಿದ್ರೆ ಭಾಜಿಫಲಾನು ಕೆಲವು ಏನ್ರೆ ಸಾಮಾನುಗಳು ಇರ್ತಾವಲ್ಲ, ಮಾರ್ಲಿಕ್ಕೆ ತುಪ್ತಿರ್ತಾನೆ ಸ್ವತಃ, ಅವನಿಗೆ ಇಟ್ಟು ಹೆಂಗೇನು ತುಟ್ಟಿ ಕೇಳ್ತಾರೆ. पण ಅವ ಸ್ವತಃ ರೈತನಪ್ಪ, ಏನ್ರೆ ನಾವು ಕೊಡ್ಬೇಕು ಅವನಿಗೆ ಒಂದು 20 ರೂಪಾಯಿ ಹೆಚ್ಚಿಗೆ ಅಂತೇಳಿ ಇದು ವಿಚಾರ ಮಾಡಲ್ಲ. ಬಟ್ ಯಾವಾದ್ರೆ ದೊಡ್ಡದು ಶಾಪಿಂಗ್ ಕಾಂಪ್ಲೆಕ್ಸ್ನಾಗ ಹೋಗ್ತಾರ ನೋಡು, ಫಿಕ್ಸ್ ರೇಟ್ ದೊಡ್ಡ ಮಾಲ್ ಅಲ್ಲಿ ಇಜ್ಜತ್ ಹೋಗ್ತಾವ್ರದು. ಫಿಕ್ಸ್ ರೇಟಿಗೆ ರೇಟ್ ಕೊಡ್ಲಿಲ್ಲ ರೊಕ್ಕ, ಅಲ್ಲಿ ಇಜ್ಜತ್ ಹೋಗ್ತಾವ್ರದು. ರೊಕ್ಕದ್ರೆ ಕಮ್ಮಿ ಕೇಳಿದ್ರಿ ಅವ್ರು ಏನಂತಾರ ಗೊತ್ತದ, ನಿನ್ ಲೈಕಿ ಇಲ್ಲಾಂದ್ರೆ ಎದಕ್ ಬಂದಿರಿ ಶೋರೂಮ್ ಆಗತ್ತಾರ ಅವರು. ಬಟ್ ನಮ್ಮ ದೇಶ ರೈತ ಇಟ್ಟು ದೊಡ್ಡ ಮನಸ್ಸದ ಒಂದು, ಇದ್ರಿಂದ ಮನುಷ್ಯನ ಲೈಕಿ ಯಾವಾಗ ತೆಗಿಯಲ್ಲ. ಇದು ನಮ್ಮ ದೇಶದ ರೈತರ ಕೆಲಸ. ನಮ್ಮ ರೈತ ಅಂದ್ರೆ ಎಷ್ಟು ಒಳ್ಳೆ ಮನಸ್ಸಂದ್ರ ಅವ ಅಷ್ಟು ಬೆಳಿ ತೆಗೆದು ಹಗಲ ರಾತ್ರಿ ಕಷ್ಟ ಮಾಡಿದ್ರು ಅವ್ನ ಬೆಳಿಗ್ಗೆ ರೇಟ್ ಕಮ್ಮಿ ಬಂದ್ರು ನಾವು ಇದಿನವ್ರಿಗೆ ಏನ್ ಮಾತಾಡಲ್ಲ. ಅವನಿಗೆ ರೈತ ಅಂತಾರ. ರೈತ ಅಂದ್ರೆ ನಮ್ಮ ದೇಶದ ಅಪ್ಪ ಅವ, ದೇಶದ ಬೆನ್ನೆಲು. ಮತ್ತ ಅವ ನಮ್ದು ಎಲ್ಲರೂ ಹೊಟ್ಟೆ ತುಂಬ್ಸಾವ ಅಂದ್ರೆ ನಮ್ಮ ಅಪ್ಪಿದಬ್ಲೇನೆ ಅವ. ಅವನೇಂದ್ರ ಕೈ ಬಿಟ್ಟಂದ್ರ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಬಿ ನಡೆಯಲ್ಲ, ನಮ್ಮಂತವ್ರ ಹೊಟ್ಟೆ ಬಿ ನಡೆಯಲ್ಲ. ಮತ್ತೆ ಅದಕ್ಕೆ ನಮ್ಮ ದೇಶದ ರೈತಿಗೆ ನಾವು ಬೆಲೆ ಕೊಡ್ಬೇಕು. ಗಣಪತಿ ದೇಶ ರೈತ ಬಿ ಏನೋ ಇಂಥ ಏನ್ ಬಿಸ್ನೆಸ್ ಮ್ಯಾನ್ ಇರ್ತಾರ, ಅವ್ರ ಕಷ್ಟ ಏನಂತಪ್ಪ ನೋಡ್ಕೊಂಡು ನಾವು ಅದಕ್ಕೆ ಬೆಲೆ ಕಟ್ಟಬೇಕು. ಗಣಪತಿ ಯಾಕೆ ಕುಂಡಿಸ್ತಾರೆ? ಗಣಪತಿ ಅಂದ್ರೆ ವರ್ಷನಾಗ ಒಮ್ಮ ನಮ್ಮ ದೇಶ ಮೇಲೆ ಏನು ಸಂಕಟ ಬಂದಿರ್ತದ, ಪ್ರತಿಯೊಂದು ವರ್ಷ ಏನಾರ ಸಂಕಟ ಬಂದಿರ್ತದ. ಮತ್ತು ಕೆಲವು ಮಂದಿದು ಇಚ್ಛೆ ಆಕಾಂಕ್ಷೆಗಳು ಇರ್ತಾವ, ಆ ಆಕಾಂಕ್ಷೆಗಳು ತೀರ್ಸ್ಲಿಕ್ಕೆ 11 ದಿನ ರಾವು ಕಟ್ಟು ಕಳಿಸ್ತಾರ ಭೂಮಿ ಮೇಲೆ ಹೋಗು. ಎಲ್ಲರ ಕಷ್ಟ ಎಲ್ಲ ತೀರ್ಸ್ಕೊಂಡು ಏನೇನೆಲ್ಲ ನೋಡ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ಬಾತಾರ. ಹಾಗೆ ಪ್ರತಿಯೊಂದು ದೇವ್ರು ಬರ್ತಾರಂತ ಗೊತ್ತ ಭೂಮಿ ಮೇಲೆ. ಮತ್ತು ಗಣಪತಿ ಆದ ಬಗ್ಗೆ ದಸರಿ ಬರ್ತದ, ದೇವಿ ಬರ್ತಾರ. ದೇವಿ ಬರ್ತಾರೆ, ಎಲ್ಲ ಕಷ್ಟ ಒಂದೊಂದು ಹಬ್ಬ ಬರ್ತಾರ. ಅದು ಹೆಂಗ ದೇವ್ರುಗಳು ಕೆಳಗೆ ಬರ್ತಾರ. ಪೈಲ ಕಾಲ ದ್ವಾಪರನ ಹೆಂಗಿತ್ತು, ದೇವ್ರುಗಳು ಇಲ್ಲೇ ಇರ್ತಾರ. ಅವ್ರ ಮ್ಯಾಲ ಹೋಗ್ಬೇಕು, ಅವ್ರ ಕೆಲಸದಲ್ಲ ಭೂಮಿ ಮೇಲೆ ನಮ್ಮ ಮಕ್ಕಳಿಗೆ ನಾವು ಕಳಿಸಿದ್ರೆ ಅವ್ರದ್ದು ಜಿಮ್ಮೆದಾರಿ ಅದ ಅವ್ರದ್ದು. ಏನ್ ಕಷ್ಟ ಬರ್ಬಿಡ್ದು, ಎಲ್ಲ ಚಲೋ ಇರ್ಬೇಕಂತೇಳಿ ಆಯ್ತು ಅವ್ರವ್ರದ್ದು ಒಂದು ಟೈಮಿಂಗ್ ಇರ್ತಾರೆ. ಟೈಮಿಂಗ್ ಮ್ಯಾಗ ಬಂದು ಭೂಮಿ ಮೇಲೆ ಇದಕ್ಕಿಸಿ ಮತ್ತೆ ಹೊರಟೋತಾರ. ನಾವು ಓದಿದ ಪ್ರಕಾರ ಹೆಂಗಂದ್ರೆ ಫ್ರೆಂಡ್ಸ್, ಗಣಪತಿ ಯಾಕೆ ಕುಂಡಿಸ್ತಾರ ಅಂತ ನಾವು ಓದಿದ್ವಿ ಹೇಳೋದು ಬರೋಬರ ಅದ ರೀ. ಎಲ್ಲ ದೇವರ ಗುಡಿಯಾಗ ಇರ್ತಾವ್ರಿ, ಬಟ್ ಗುಡಿ ಹೊರಗೆ ಇದ್ದ ದೇವ್ರು ಒಂದೇ ಗಣಪತಿ ರೀ. ದೇವಿ ಇರ್ತಾರಲ್ಲ ಹೊರಗೆ, ಇಲ್ರಿ ದೇವಿ ಗುಡಿಯಾಗ ಕುಂಡಿಸ್ತಾರಲ್ರಿ. ಗುಡಿಯಾಗಿಲ್ಲ, ಮಂಟಪದ ಕುಂಡಿಸ್ತಾರ. ಮಂಟಪದ ಕುಂದಿಸ್ತಾರಲ್ಲ ದೇವಿ ಕುಂಡಿಸ್ತಾರ್ರಿ. ಇಲ್ಲ ಹೈದರಾಬಾದ್ನಾಗ ಅದ, ಎಲ್ಲ ಕಡೆ ಮುಂಬೈನಾಗ ಅದ. ನಾವು ಓದಿದ ನಿಮ್ ಕಡೆ ಕುಂಡ್ಸಲ್ಲ ಯಾರು? ಕರ್ನಾಟಕ ಕಡೆ ಕುಂದಿಸಲ್ರಿ. ದೇವಿದ ಏನದ ಗೊತ್ತ ನಿನಗ? ವಿಶೇಷ ಏನದ, ಮೈಲಿಗೆ ಮುಡಿಚಟ ಅಜ್ಜಿ ಬಾತ್ ನಡೆಯಲ್ಲ. ಮತ್ ದೇವಿದ ಏನದ ಗೊತ್ತ, ಖರ್ಚು ಭಾಳ ಅದ ದೇವಿ ಕುಂಡ್ಸಂದ್ರ. ಈ ಗಲ್ಲಿ ಒಳಗೆ ಹೆಂಗ್ ಗಣಪತಿ ಕುಂಡ್ರಸ್ತಾರ ಎಲ್ಲಾರು, ನಮ್ ಕರ್ನಾಟಕದಾಗ ದೇವಿ ಕುಂದ್ರಸಲ್ರಿ. ಆ ತರ ಗಣಪತಿ ಕುಂಡ್ರಸತ್ತು ಸುಲಭ ಇಲ್ಲದು. ಈಗ ಅಯ್ಯಪ್ಪ ಸ್ವಾಮಿ ದೀಕ್ಷೆ ಹೆಂಗ್ ಇದ ಸ್ಟ್ರಿಕ್ಟ್, ಹಂಗ ಒಂದ್ ದೇವಿದು ಇದು ಏನು ಉತ್ಸವ ಇರ್ತಲ್ಲ, ಮಂಟಪ ಕುಂಡ್ರಿಸಿ ಹೊರಗೆ ಕಿಸಿ ಕುಂಡ್ಸೋದು. ಆ ಉತ್ಸವ ಏನದಲ್ಲ ಭಾಳ ಸ್ಟ್ರಿಕ್ಟ್ಲಿ ಇರ್ತದ. ಅಲ್ಲಿ ಹಂಗ ಕಂಟಿನ್ಯೂ ಗೋಮತಿ ಇರ್ತದ ಒಳಗೆ. ಹಿಂಗೆ ಯಾರೇ ವರ್ಷಿಂದ ಏನು ಪ್ರಾಬ್ಲಮ್, ತಿಂಗಳಿಂದ ಏನು ಪ್ರಾಬ್ಲಮ್ ಇದ್ದವ್ರು ಹೆಂಗಸೂರದಲ್ಲಿ ಆರೋಡಿಲ್ಲ. ಹಿಂಗದಲ್ಲಿ ಭಾಳ ಸ್ಟ್ರಿಕ್ಟ್ ಇರ್ತದೆ ದೇವಿದು. ಮತ್ತು ದಿನ ಕುಂಬಳಕ್ಕೆ ಹೊಡಿಬೇಕು ದೇವಿ ಮುಂದೆ, ಮತ್ತು ದೊಡ್ಡ ದೊಡ್ಡ ಆಹಾರಗಳು ಬದಲಾಯಿಸ್ಬೇಕು. ಭಾಳ ಖರ್ಚದ. ಅಭಿಷೇಕ, ಪೂಜೆ, ಹೋಮ, ಹವನ ಖರ್ಚು ಭಾಳ ಅದರದು. ಅದಕ್ಕೆ ಕೆಲವು ಮಂದಿ ಮಾಡಲ್ಲ, ಕೆಲವು ಮಂದಿ ಮಾಡ್ತಾರೆ. ಮಹಾರಾಷ್ಟ್ರನಾಗ ಜಾಸ್ತಿ ಅದಾರು. ನಾವು ಸೋಲಾಪುರ್ನಾಗ ನೋಡಿ ದೇವಿ ಏನು ಡೆಕೋರೇಷನ್ ನೋಡಕ್ಕೆ ಹೊರಗಿನ ಮಂದಿ ಬರ್ತಾರೆ. ಡೆಕೋರೇಷನ್ ಭಾರಿ ಮಾಡ್ತಾರೆ, ಲೈಟಿಂಗ್ ಇಂದ. ಮತ್ತು ಲಾಸ್ಟ್ ದಿನ ಎಲ್ಲ ಕಡೆ ಮಂಟಪಗಳದಾಗ ಪ್ರಸಾದ ಮಾಡಿಸಿ ವಾಟರ್ ಮಾಡ್ತಾರೆ, ಆಟ ಭಾರಿ ಮಾಡ್ತಾರೆ. ಅಷ್ಟೇ ನಮ್ಮ ಕರ್ನಾಟಕದಾಗ ಗಣಪತಿ ಕುಂದ್ರಸ್ತಾರ, ದೇವಿ ಕುಂದ್ರಸಲ್ರಿ. ನನಗಂತೂ ಗೊತ್ತು ದೇವಿ ಕುಂದ್ರಸ್ತಾರ. ಅದು ಆಚಾರ ಇಲ್ಲ ಸದ್ಯಕ್ಕೆ. ಮಂದಿ ಯಾರು ತೊಗೊಂಡು ಮಂದಿರ ಸದ್ಯಕ್ಕಲ್ಲಿ ಹೈದರಾಬಾದ್ನಾಗ ಕಂಪಲ್ಸರಿ ಕುಂಡಿಸ್ತಾರ, ಮನಿಗಳದಾಗ ಕುಂಡಿಸ್ತಾರ. ಹಾಲು ನೋಡಪ್ಪ, ನೋಡು ಹಾಲು ನೋಡು. ಹೈದರಾಬಾದ್ನಾಗ ದೇವಿದು ಸಣ್ಣ ಸಣ್ಣ ಮೂರ್ತಿಗಳು ಮನ್ಯಾಗ ಕುಂಡಿಸ್ತಾರ. ನಾವು ನಡ್ಬಾರ್ಕ ಒಂದು ಪಾರ್ಟಿಗೆ ಅಲ್ಲಿ ಕೆಲಸದಾಗ ಅವ್ರಿಗೆ ಬೇಟಸಕ್ಕೆ ಹೋಗಿದ್ದೇವೆ ಪಾರ್ಟಿಗೆ. ಅವ್ರ ಮನ್ಯಾಗ ಹೋದ್ಬಳಕ ಅವ್ರಿಗೆ ಕೇಳಿದೆವು ದೇವಿ ಹಂಗ ನಾವು ವರ್ಷಕ್ಕೊಮ್ಮೆ ಕುಂಡಿಸ್ತೀನಿ ಅಂತ ಹೇಳಿದ್ರು. ಕೆಲವು ಮಂದಿ ಮನ್ಯಾಗ ಆಚಾರ ಅದ ದೇವಿ ಕುಂಡಿಸೋದು. ನಾವು ಓದಿದ ಪ್ರಕಾರ ಹೆಂಗಂದ್ರೆ ಸಾಲ ನಾವು ಓದಿದ್ರಿ ಇದು ಗಣಪತಿ ಹಿಂದಕ ಈಗ ಕುಂಡ್ರಿಸ್ತಾರ, ಹಿಂದೂ ಕುಂಡ್ರಿಸ್ತಿರತ್ತ ಗಣಪತಿ. ದೇವಿ ಹಿಂದೆ ಕುಂಡಿಸ್ತಿಲ್ಲ, ಸಣ್ಣ ನಮ್ಮ ಮುರ ಕುಂಡಿಸ್ತಿದ್ವಿ. ಗುಡಿ ಬಿಟ್ಟು ಯಾಕೆ ಹೊರಗೆ ಬಂದ್ರಪ್ಪ ಅಂದ್ರೆ ಅವಾಗ ಬ್ರಿಟಿಷರ ಆಳ್ವಿಕೆ ಇತ್ತಲ್ರಿ. ಸಂಕಟ ಬ್ರಿಟಿಷರ ಆಳ್ವಿಕೆ ಇರೋ ಟೈಮ್ನಾಗ ಅವಾಗ ಏನಾಗಿತ್ತದ್ರಿ, ಈಗ ಬ್ರಿಟಿಷರು ಜನ ಜಾಸ್ತಿ ಇದು ಮಾಡಿ ಗುಂಪು ಮಾಡಿ ಹೋಗ್ತಿದ್ರಿ. ಗುಂಪು ಮಾಡಿಕೊಟ್ರು ಅವ್ರು ಏನು ಡಿಸ್ಕಸ್ ಮಾಡ್ತಾರ ಅಂತ ಅವ್ರಿಗೆ ಬ್ರಿಟಿಷರ್ ತಲೆ ಅವ್ರು ಇರ್ತಿದ್ರಿ. ಹಿಂಗಾಗಿ ಅವಾಗಿನ ಟೈಮ್ನಾಗ ಜವಾಹರ್ಲಾಲ್ ನೆಹರು ತಿಂದ ಎಲ್ಲರಿಗೂ ಗೊತ್ತಿಲ್ಲ. ಅವ್ರು ಏನು ಪ್ಲಾನ್ ಮಾಡಿದ್ರಪ್ಪ ಅಂದ್ರೆ ಗಣಪತಿ ಉತ್ಸವ
ಮಾತಾಡೋ ಶಕಸ್ತು ಹಾ. ಮೀಟಿಂಗ್ ಮಾಡೋ ಶಕಸ್ತು Meeting ಅಂತ ಅದೊಂದು ಆಚಾರ ತೊಗೊಂಡು ಬಂದ್ರು ಆ ಗುಡಿದ ಗಣಪತಿ ಹಾಲು. ಹೊರಗೆ ಮಾಡಿದಾರೆ ಅಲ್ಲೇ ಗಣಪತಿ ಕೂಡ್ಸಂಗ್ ಮಾಡಿ ಎಲ್ಲರೂ ನಮ್ಮ ಭಾರತ ಒಂದ್ ಹಾಕಿಸಿಂದ ಇದು ಮಾಡಿಸಿಂದ ಬ್ರಿಟಿಷರ ಓಡಿಸಕ್ ಅಲ್ಲಿ ಒಂದು ಪ್ಲಾನ್ ಚಿಕ್ಕ ಪ್ಲಾನ್ ರೀ ಪ್ರತಿ ವರ್ಷ ಗಣಪತಿ ಮನಿ ಬಿಟ್ಟು ಹೊರಗೆ ಕುಂಡಿರ್ತಾರೆ ಪ್ರತಿಯೊಂದು ಅಲ್ಲೇ ಕುಂಡಿರ್ತಾರೆ ಇದು ನಾವು ಓದಿದ್ರು ಫ್ರೆಂಡ್ಸ್. ಇದು ಇವ್ರದ್ದು ನಮ್ದು ಇದ್ರದ್ದು ಐತಿ ಇದು History. ಇದು ಕಲಿಯುಗ ಹಿಸ್ಟ್ರಿ ಆಯ್ತು ಕಲಿಯುಗ. ನಾ ದ್ವಾಪರದ ಹಿಸ್ಟ್ರಿ ಹೇಳದ್ನ ದೇವರಿಂದ ಹಿಸ್ಟ್ರಿ ಹೇಳದ್ನ. ಜವಾಹರ್ಲಾಲ್ ನೆಹರು ಅವ್ರ ಕಾರಣ ಸಮ ಗಣಪತಿ ಹೊತ್ತಿನ ದಿವಸ ಎಲ್ಲ ಕಡೆ ಹಿಂಗ್ ಆಚಾರ ಮಾಡ್ತಾರೆ ಗುಂಪಾಗಿ. ಆಯ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹ್ಯಾಂಗ ಅನಿಸ್ತದೆ ಕಮೆಂಟ್ ಮಾಡಿ ಹೇಳ್ರಿ. ಅದೇ ಗೋಡೌನ್ದಾಗ ಮ್ಯಾನೇಜಿಂಗ್ ಡ್ಯೂಟಿ ಹೊಂಟ್ರ ಮಳೆ ಈಗ ನೋಡಂತೀರಿ ಏನೇನ್ ಮಾಡ್ತಾರೆ ಏನಿಲ್ಲ. ಮುಂದೆ ಯಾವ ತರ ಅಪ್ಡೇಟ್ ಯಾರಿದ್ದು ಯಾರು ವಿಡಿಯೋ ಮಾಡ್ತಾರೆ ನಾಳೆ ಹೋಗ್ಬೇಕ್ರಿ ಫಸ್ಟ್ ದಿನ ನಾಳೆ ನಾಳೆ ಅಂದ್ರೆ ಇಲ್ಲ ಸೋಮವಾರ ಬರ್ತೀನಿ ಅಂದ್ರೆ ಇಲ್ಲ ಮಾಲಕ್ಕಿ ನಾಳೆಗೆ ಬಾ ಅಂದಿದ್ರು. ಯಾಕಂದ್ರೆ ಸದ್ಯಕ್ಕೆ ಒಂದ್ 2 ತಿಂಗಳು ಭಾಳ ಲೋಡ್ ಅದತ್ರ ಹಿಂಗೆ ರಕ್ಷಾ ಬಂಧನ ಆಗತ್ತಕ್ಕೆ ಎಲ್ಲಾ ಗಣಪತಿ ಆರ್ಡರ್ ತೊಗೊಂಡು ಯಾರ ಮನೆ ಬರ್ತಾವ ಗಣಪತಿಗಳು ಇರ್ಲಿ. ಇದಕ್ಕೆ ಯಾವ ತರ ಅನ್ಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ಕಮೆಂಟ್ ಬರಲ್ಲಾಗ್ಯಾವ್ರಿ ನಾವು ಏನ್ ತಪ್ಪು ಮಾಡಿದೈತಿ ಸ್ವಲ್ಪ ಕಮೆಂಟ್ನಾಗ ಹೇಳ್ರಿ. ಈಗ ಓಡಲ್ಲಾಗ್ಯಾವ ನಮ್ದು ಏನ ನೀವು ಕಾರಣ ಅಲ್ಲದಕ್ಕೆ ನಾವು ಕಾರಣ ಇದ್ದಾರೆ. ಅದಕ್ಕೆ ಏನದ ಸ್ವಲ್ಪ ಕಮೆಂಟ್ನಾಗ ತಿಳಿಸ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡ್ತೀನಿ. ನನಗರೆ ಯಾರು ಕೇಳಲಾಗ ಮಾನಿಟೇಷನ್ ಆಗಿ ಪೇಮೆಂಟ್ ಬಂದ ಅಂದ್ರೆ ಈಕಿನ ವಿಡಿಯೋ ಓಡಲಾಗ್ಯಾವ. ನಂದು 30,000 ಮ್ಯಾಲ ಸಬ್ಸ್ಕ್ರೈಬರ್ ಆಗ್ಯಾರ. ನಾನು ಶಾರ್ಟ್ ವಿಡಿಯೋ ಓಡ್ತಾವ ಬ್ಲಾಗ್ ಓಡ್ತಾವಪ್ಪ. ನನಗೆ ಬ್ಲಾಗ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಟೈಮ್ ಇಲ್ಲ ನಮ್ಮ ಟೈಮ್ ಆದ್ರೆ ಲಾಗ್ ಇದು ಆಗಲ್ಲ. ಹಾ ಹೆಂಗ್ ಮಾಡ್ತೀರಿ ಹೇಳಿ. ನಮ್ಮ ಲಕ್ಷ್ಮಿ ಕರ್ನಾಟಕನಾಗ ಇರಾಕಿ ಮಹಾರಾಷ್ಟ್ರನಾಗ ಬಂದು ಕನ್ನಡ ಬ್ಲಾಗ್ ಮಾಡತ್ತಲ್ಲ. ಆಕಿ ಬ್ಯಾಡ ಅಂದಿದ್ದು ನೀ ಮರಾಠಿ ಬ್ಲಾಗ್ ಮಾಡು, ನೀನು ಕರ್ನಾಟಕ ಮಂದಿ ನೋಡಲ್ಲ, ನಿನಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದು. ಬಟ್ ಆಕಿ ಅಂದ್ರು ನಾವು ಎಲ್ಲಿ ಇದ್ರು ನಮ್ಮ ಕರ್ನಾಟಕ ಏನೇ ನಮ್ಗೆ ಸಪೋರ್ಟ್ ಮಾಡ್ತಾರ್ರಿ ಅಂತೇಳಿ ಆಕಿ ಕನ್ನಡದಾಗೆ ಬ್ಲಾಗ್ ಮಾಡತ್ತಾಳ ಮಹಾರಾಷ್ಟ್ರನಾಗಿದ್ವಿ. ಬಟ್ ಆಕಿ ಸಪೋರ್ಟ್ ಸಿಗಲ್ಲ ಅಂತ ನನಗೆ ಕೆಲವು ಸಾರಿ ಇದು ಅನಿಸ್ತದೆ, ಕೆಟ್ಟ ಅನಿಸ್ತದೆ. ನಮ್ಮ ಮಹಾರಾಷ್ಟ್ರನಾಗ ನಂದು ನಿಮಗೆ ನ್ಯೂಸ್ ತೋರಿಸ್ತೀನಿ ಒಂದೊಂದು ವಿಡಿಯೋ, ನೀವೇ ಶಾಕ್ ಆಗ್ತೀರಿ. ಒಂದು ಮಿಲಿಯನ್ ಆದ್ರೆ ಅವ್ರದ್ದು ಯೂಟ್ಯೂಬ್ 1 ಮಿಲಿಯನ್. ನಮ್ ದೊಡ್ಡ ಡ್ರೀಮ್ ಅದ್ರ ಇನ್ಸ್ಟಾಗ್ರಾಮ್ 1 ಮಿಲಿಯನ್ ನಾನು 1 ವೀಕ್ಸ್ನಾಗೆ 2-3 ಲಕ್ಷ ವ್ಯೂಸ್ ಬರ್ತಾವ ಶಾರ್ಟ್ ವಿಡಿಯೋಗೆ. ಬಟ್ ಆಕೇನಿಲ್ಲ ಶಾರ್ಟ್ ವಿಡಿಯೋಗೆ ವ್ಯೂಸ್ ಇಲ್ರಿ. ನಾವು ಅದೇ ತೋರಿಸ್ತೀವಿ ತಪ್ಪ ಅನಿಸ್ತದೆ. ತರಿಸ್ತೀವಿ ನಮ್ಮ ಕರ್ನಾಟಕ ಏನೋ ನಾವು ತೋರಿಸ್ಕೊಡ್ತೀವಿ. ಇನ್ನೊಂದು ಸ್ವಲ್ಪ ಟೈಮ್ ಅದ. ಅದು ಕರ್ನಾಟಕ ಮಹಾರಾಷ್ಟ್ರ ತೋರ್ಸೋದು ಇದಿಲ್ಲ, ಮನುಷ್ಯತ್ವ ತೋರ್ಸೋದು ಒಂದೇ ಅಂದಿರಿ ಮತ್ತೇನಿಲ್ಲ. ಅಂದ್ರೆ ನಮ್ಮ ಮನುಷ್ಯ ಹೋಗಿ ಮಹಾರಾಷ್ಟ್ರನಾಗ ಹೋಗಿ ಕಿಸಿದ್ರ ಲಾಗ್ ಮಾಡ್ಬೇಕು. ಹಾ ನಮ್ಮದೇ ಕನ್ನಡದು ಮಾತೃಭಾಷಾ ಇದೇ ಅನ್ನೋದು ಜಪಾಸ್ಕೊಂಡು ನಮ್ದು ವಿಡಿಯೋ ಮಾಡ್ತಾರಂದ್ರೆ ಅವ್ರೇನೋ ಬೆಲೆ ಕೊಡ್ಬೇಕಂದ್ರೆ ಈ ತರ ಬೆಲೆ ಸಿಗಲ್ಲ ಈ ಸದ್ಯ. ಅದೇ ಜರ ಕೆಟ್ಟ ಅನಿಸ್ತ ನಮ್ಗೆ ಮತ್ತೆ. ಅದೇ ನಮ್ಮ ಬೆಳೆಸ್ರಿ ಫ್ರೆಂಡ್ಸ್. ನಮ್ದು ಯೂಟ್ಯೂಬ್ ಸ್ವಲ್ಪ ಮನಿ ಪ್ರಾಬ್ಲಮ್ದಿಂದ ಭಾಳ ನಾವು ಗ್ಯಾಪ್ ಮಾಡಿದೀವಿ. ಬಟ್ ನನಗೆ ತೆಲುಗು ಬರ್ತದ ಅಂದ್ರೆ ನಾನು ತೆಲುಗು ಭಾಷೆ ಮಾಡಲ್ಲ. ನಮ್ಮ ಮಹಾರಾಷ್ಟ್ರದೇ ಮಾಡ್ತೀನಿ. ಆಕಿ ಬಿ ಹೆಮ್ಮೆ ಕರ್ನಾಟಕದ ಹೆಮ್ಮೆ ಅಂತ ಹೇಳಿ ಆಕಿ ಮಹಾರಾಷ್ಟ್ರನಾಗ ಬಂದು ಆಕಿ ಕನ್ನಡ ಮಾಡ್ತಾರ ಅಂದ್ರೆ ಆಕಿ ಬೆಲೆ ಕೊಡ್ಬೇಕಂತ ಹೇಳಿ ಇದೆ ಕೇಳಿಕೆ. ಕನ್ನಡ ಜನತೆ ಇಲ್ಲಿ ಸೋಲಾಪುರ್ನ ಕನ್ನಡ ಜನರಿಗೆ ಎಲ್ಲರಿಗೆ ಕೇಳಿಕೆ ಆಕಿ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮುಂದೆ ಹೋಗ್ಬೇಕು ಬಿಚಾರಿ. ಇವ್ರಿಗೆಲ್ಲ ಸಾಳ್ಯಾರ ಅಂತಾರ್ರಿ ಇಲ್ಲಿ ಸೋಲಾಪುರ. ಹಂಗೆ ಎಲ್ಲ ನನಗೆ ಪದ್ಮೇಶ್ವರಿ ಅನ್ಕೋತಾರೆ, ನಾ ತೆಲುಗು ಮಾತಾಡ್ತೀನಲ್ರಿ. ತೆಲುಗು ಹಂಗೆ ಅಷ್ಟು ಚಂದ ತೆಲುಗು ಮಾತಾಡ್ತಾರೆ ಅವ್ರು. ಬಟ್ ನನಗೆ ಮರಾಠಿ ಹೆಚ್ಚು ಮಾತಾಡಕ್ ಬರಲ್ಲ ಅಂದ್ರೆ ನಾ ಮರಾಠಿನ ಮಾಡ್ಲತ್ತೀನಿ. ಮರಾಠಿ ಜನತೆ ನನಗೆ ಎಷ್ಟು ಸ್ಟೋಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಸೋಲಾಪುರನ ಎಲ್ಲಾದ್ರೂ ಹೋದ್ರೆ ಬಿ ನನಗೆ ಈ ಸದ್ಯ ಒಳಗಾಸ್ತಾರೆ. ನಾನು ಕನ್ನಡ ಯಾವ ಥರ ರೀಲ್ಸ್ ಮಾಡ್ತೀರಲ್ರಿ ಅಂತಾರೆ ನನಗೆ. ಕನ್ನಡ ಯಾವ ಥರ ಮಾತಾಡ್ತಾರೆ ನೋಡ್ರಿ. ಇಟ್ಟೆಲ್ಲ ತೆಲುಗು ಬರ್ತಾವ, ಹಿಂದಿ ಬರ್ತಾವ, ಮತ್ತು ಮರಾಠಿ ಬರ್ತಾವ, ಕನ್ನಡ ಬರ್ತಾವ, ಎಲ್ಲ ಭಾಷೆ ಬರ್ತಾವ ಅವ್ರಿಗೆ. ಅರ್ಥ ಕೊಡ್ದಾರ ಎಲ್ಲ ಭಾಷೆ. ತಮಿಳ ನನಗೆ ತಿಳಿದ್ರಿ ಬಟ್ ಮಾತಾಡಕ್ ಬರಲ್ಲ. ಹಾಲು ನೋಡಪ್ಪಿಲ್ಲ ಉಕ್ಕಂಗಿದ್ದು ಇದು ಯಾವ ಥರ ಅನಿಸ್ತು ಕಮೆಂಟ್ ಹಾಕಿ. ಎಲ್ಲ ಸಾಪಡಿಯಾ ಇವ್ ಜಾಸ್ತಿ ಪಿಕ್ಚರ್ ನೋಡೋದೆಲ್ಲ ತೆಲುಗುನೇ ರೀ. ತೆಲುಗು ಹಿಂದಿ. ನಾವು ಕನ್ನಡ ನೋಡ್ತೇವೆ ಬರೇ. ಹಿಂದಿ ನೋಡಲ್ಲ, ಹಿಂದಿ ಬಾಯ್ವಾಟ ನಮ್ಗೆ ಬರೀ ತೆಲುಗು. ನಮ್ಮ ಸನಾತನ ಧರ್ಮ ಯಾವ ಸಂಭಾಳಿಸ್ತಾನೆ ಅವನೇ ಪಿಕ್ಚರ್ ನೋಡ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೇವೆ. ಯಾವ ಥರ ಅನಿಸ್ತು ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಒಳಗೆ.